ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹಿಮೋಗ್ಲೋಬಿನ್ ಹೆಚ್ಚಿಗೆ ಇದ್ದಾಗ ಏನು ಟ್ರೀಟ್ಮೆಂಟನ್ನು ಪಡಿಬೇಕು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾನು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಹೈ ಹಿಮೋಗ್ಲೋಬಿನ್ ಅಂದರೆ ಏನು, ಹೆಚ್ಚಿಗೆ ಹಿಮೋಗ್ಲೋಬಿನ್ ಇದ್ದರೆ ಏನೇನು ಲಕ್ಷಣಗಳು ಬರ್ತವೆ, ಏನೇನು ಕಾಂಪ್ಲಿಕೇಶನ್ಸ್ ಆಗ್ಬೋದು, ಇವೆಲ್ಲವನ್ನು ಡಿಸ್ಕಸ್ ಮಾಡಿದ್ದೇನೆ. ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡೋಣ ಟ್ರೀಟ್ಮೆಂಟ್ ಬಗ್ಗೆ. ಬಟ್ ಜಸ್ಟ್ ಟು ಬ್ರಷ್ ಅಪ್, ಈಗ ಗಂಡಸರಲ್ಲಿ ನಾರ್ಮಲಿ ಹಿಮೋಗ್ಲೋಬಿನ್ 13 to 17.5 ಇರುತ್ತೆ. ಸಪೋಸ್ ಈ 17.5 grams per deciliterಗಿಂತ ನಿಮಗೆ ಹೆಚ್ಚಿಗೆ ಹಿಮೋಗ್ಲೋಬಿನ್ ಬರ್ತಾ ಇದೆ ಅಂದಾಗ ನಾವು ಅವರಲ್ಲಿ ಹೈ ಹಿಮೋಗ್ಲೋಬಿನ್ ಅಂತೀವಿ. ಅದೇ ರೀತಿ ಮಹಿಳೆಯರಲ್ಲಿ 12 to 15 ನಾರ್ಮಲ್, 15 ಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಹೆಚ್ಚಿಗೆ ಬರ್ತಾ ಇದೆ ಅಂದರೆ ದಟ್ ಈಸ್ ಹೈ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಹೆಚ್ಚಿಗೆ ಇದೆ ಅಂದಾಕ್ಷಣ ಅದು ಒಳ್ಳೆಯದು ಅಂತ ಅಲ್ಲ. ಹಿಮೋಗ್ಲೋಬಿನ್ ತನ್ನ ನಾರ್ಮಲ್ ರೇಂಜಲ್ಲೇ ಇರಬೇಕು. ಹೆಚ್ಚಿಗೆ ಇತ್ತು ಅಂದಾಗ ಏನಾಗತ್ತೆ, ಬಹಳ ಅದು ಈ ಟ್ರಾಫಿಕ್ ಜಾಮ್ ಥರ ಮಾಡಿಬಿಡುತ್ತೆ. ಸೊ ಬಹಳಷ್ಟು ರಕ್ತ ಕಣಗಳಾಗ್ಬಿಡ್ತವೆ ಆ್ಯಂಡ್ ಇದರಿಂದ ಸ್ಮೂತಾಗಿ ರಕ್ತ ಹರಿಲಿಕ್ಕೆ ಆಗ್ತಾನೆ ಇರೋದಿಲ್ಲ. ಸೊ ಹೀಗಾದಾಗ ಏನಾಗುತ್ತೆ, ಅಲ್ಲಿ ಸಣ್ಣ ಸಣ್ಣ ರಕ್ತ ಹೆಪ್ಪಗಟ್ಬೋದು, ಸಣ್ಣ ಸಣ್ಣ ಕ್ಲಾಟ್ಸ್ ಆಗ್ಬೋದು. ಈ ರೀತಿ ಕ್ಲಾಟ್ಸ್ ನಿಮ್ಮ ಬ್ರೈನಿಗೆ ಹೋಗ್ಬೋದು, ನಿಮಗೆ ಪ್ಯಾರಾಲಿಸಿಸ್ ಅಥವಾ ಸ್ಟ್ರೋಕ್ ಬರ್ಬೋದು, ಹೃದಯಕ್ಕೆ ಹೋಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು. ಓಕೆ, ಸೊ ಈ ರೀತಿ ಪ್ಯಾರಾಲಿಸಿಸು, ಸ್ಟ್ರೋಕು ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಹೈ ಹಿಮೋಗ್ಲೋಬಿನ್ ಡೇಂಜರಸ್ ಇರುತ್ತೆ ಆ್ಯಂಡ್ ಇದಕ್ಕೆ ಕರೆಕ್ಟ್ ಆದಂಥ ಟ್ರೀಟ್ಮೆಂಟನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಸೊ ಈಗ ಹೈ ಹಿಮೋಗ್ಲೋಬಿನ್ಗೆ ಏನೇನು ಕಾರಣ ಇರುತ್ತೆ ನಾನು ಹೇಳಿದೆ, ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡ್ರಿ. ಪ್ರೈಮರಿ ಅಂದರೆ ನಿಮ್ಮ ಮೂಳೆ ಮಜ್ಜೆಯಲ್ಲೇ ಏನಾದರೂ ಪ್ರಾಬ್ಲಮ್ ಇದೆ, ನಿಮ್ಮ ಮೂಳೆ ಮಜ್ಜೆ ಬಹಳಷ್ಟು ಈ ಹೈ ಹಿಮೋಗ್ಲೋಬಿನನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಪಾಲಿಸೈಥೀಮಿಯಾ ವೆರಾ, ಇದು ಒಂದು ಕ್ಯಾನ್ಸರಿನ ಥರ ಆ್ಯಂಡ್ ಇದರಲ್ಲಿ ಏನಾಗುತ್ತೆ, ಕೆಲವೊಂದು ಈ ಜೆನೆಟಿಕ್ ಮ್ಯೂಟೇಷನ್ಸಿಂದ ಹೆಚ್ಚಿಗೆ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗೋಕ್ಕೆ ಶುರುವಾಗುತ್ತೆ. ಇದು ಪ್ರೈಮರಿ ಅಂದರೆ ಬೇಸಿಕಲಿ ಈ ಡಿಫೆಕ್ಟ್ ಏನಿದೆ ನಿಮ್ಮ ಮೂಳೆ ಮಜ್ಜೆಯಲ್ಲೇ ಇದೆ. ಎರಡನೇದು ಸೆಕೆಂಡ್ರಿ ಅಂದರೆ ಯಾವುದೋ ಒಂದು ಬೇರೆ ಕಾರಣದಿಂದ ನಿಮಗೆ ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗ್ತಾ ಇದೆ. ಯಾವುದಿರ್ಬೋದು, ಕಾಮನ್ ಕಾರಣ ಅಂತ ಹೇಳಿದರೆ ಡಿಹೈಡ್ರೇಷನ್, ನಿಮ್ಮ ನೀರನ್ನೇ ಸರಿಯಾಗಿ ಕುಡಿತಾ ಇಲ್ಲ, ಅಥವಾ ನಿಮಗೆ ಲೂಸ್ ಮೋಷನ್ ಎಕ್ಸೆಟ್ರಾ ಆಗಿ ಹೋಗಿದೆ ಆ್ಯಂಡ್ ಬಹಳ ನೀರು ಹೋಗಿದೆ ನಿಮ್ಮ ಬಾಡಿಯಿಂದ, ಸಿವಿಯರ್ಲಿ ಡಿಹೈಡ್ರೇಟ್ ಆಗಿದ್ದೀರಾ, ಆವಾಗ ನಿಮ್ಗೆ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ತಾ ಇರ್ಬೋದು. ಎರಡನೇದು ಲ್ಯಾಬೋರೇಟರಿ ಎರರ್, ಕೆಲವೊಂದು ಸಲ ಲ್ಯಾಬ್ ಸರಿಯಾಗಿ ಟೆಸ್ಟ್ ಮಾಡದೇ ಇದ್ದಾಗ ಆವಾಗ ನಿಮಗೆ ಹೈ ಹಿಮೋಗ್ಲೋಬಿನ್ ಬರ್ಬೋದು. ಬಟ್ ಪ್ರತಿ ಸಲ ನೀವು ಟೆಸ್ಟ್ ಮಾಡಿದಾಗಲೂ ನಿಮ್ಮ ಹಿಮೋಗ್ಲೋಬಿನ್ ಹೈಯೇ ಬರ್ತಾ ಇದೆ ಅಂದಾಗ ದೆರ್ ಈಸ್ ಸಮಥಿಂಗ್ ರಾಂಗ್, ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡ್ಕೊಳ್ಬೇಕು. ಮೂರನೇದು, ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ, ಆವಾಗ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ಬೋದು. ಹೈ ಆಲ್ಟಿಟ್ಯೂಡ್, ನೀವು ಸಮುದ್ರ ಮಟ್ಟಕ್ಕಿಂತ ಹೆಚ್ಚಿಗೆ ಇರುವಂತಹ ಒಂದು ಜಾಗದಲ್ಲಿ ಇರ್ತೀರಾ, ಆವಾಗ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ಬೋದು. ನಿಮಗೆ ಯಾವುದಾದ್ರೂ ಕಿಡ್ನಿ ಪ್ರಾಬ್ಲಮ್ ಇದೆ, ಕಿಡ್ನಿ ಡಿಸೀಸಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ಬೋದು. ನಿಮಗೆ ಪುಪ್ಪುಸದ ರೋಗಗಳಿದ್ದಾವೆ, ಅಸ್ತಮಾ ಇದೆ, ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಇದೆ, ಆವಾಗ ನಿಮಗೆ ಈ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ಬೋದು. ಸ್ಲೀಪ್ ಎಪ್ನಿಯಾ ಇದೆ, ಅಂದರೆ ನಿಮಗೆ ನಿದ್ದೆಯಲ್ಲಿ ಉಸಿರಾಡೋಕ್ಕೆ ಸರಿಯಾಗಿ ಆಗ್ತಾ ಇರೋದಿಲ್ಲ, ಗೊರಕೆ ಹೊಡಿತಿರ್ತಾರೆ, ಅಂಥ ಪೇಷಂಟ್ಸಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ತಾ ಇರ್ಬೋದು. ಯಾವುದಾದ್ರೂ ಈ ಹುಟ್ಟಿದಾಗಲೇ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ಕಂಜನೈಟಲ್ ಹಾರ್ಟ್ ಡಿಸೀಸಲ್ಲಿ, ಅಥವಾ ಬಹಳ ಪೊಲ್ಯೂಷನ್ ಇರುವಂತಹ ಜಾಗದಲ್ಲಿ ನೀವು ಇರ್ತಾ ಇದ್ದೀರಾ, ಅಥವಾ ಇಂಡಸ್ಟ್ರಿಯಲ್ ಪೊಲ್ಯೂಟೆಂಟ್ಸ್ ಲೈಕ್ ಕಾರ್ಬನ್ ಮೊನಾಕ್ಸೈಡ್ ಎಕ್ಸೆಟ್ರಾಗೆ ನೀವು ಎಕ್ಸ್ಪೋಸ್ ಆಗ್ತಾ ಇದ್ದೀರಾ, ಇವೆಲ್ಲದರಿಂದ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬರ್ತಾ ಇರ್ಬೋದು. ಆ್ಯಂಡ್ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬಂದಾಗ ಪೇಷಂಟ್ಸಿಗೆ ಏನು ಲಕ್ಷಣ ಬರ್ತಾ ಇರುತ್ತೆ, ಒಂದು ಪೇಷಂಟಿಗೆ ಹೆಡೇಕ್ ಬಹಳ ಬರ್ತಾ ಇರ್ಬೋದು, ಕಣ್ಣು ಮಂಜು ಥರ ಆಗ್ತಾ ಇರ್ಬೋದು, ಕೆಲವೊಮ್ಮೆ ಪೇಷಂಟ್ಸಿಗೆ ಮೈ ತುರ್ಕೆ ಬರ್ತಾ ಇರ್ಬೋದು. ಈ ಪಾಲಿಸೈಥೀಮಿಯಾ ವೇರಾದಲ್ಲಿ ಈ ಸ್ನಾನ ಆದ ನಂತರ ಅವರಿಗೆ ತುರ್ಕೆ ಬರ್ತಾ ಇರುತ್ತೆ, ದಟ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿಸ್ ಪಾಲಿಸೈಥೀಮಿಯಾ ವೇರಾ. ಒಂದ್ಸಲ ತಲೆ ತಿರುಗ್ದಂಗೆ ಆಗ್ಬೋದು, ಕೆಲವೊಂದ್ಸಲ ಅವರಿಗೆ ಫಟೀಗು, ಸುಸ್ತಾಗೋದು, ಉಸಿರಾಡಕ್ಕೇನೆ ಆಗದೆ ಇರೋದು, ಈ ಚರ್ಮ ಏನಿದೆ ಅದು ರೆಡ್ಡಿಶ್ ಆಗಿ ಕಾಣ್ತಾ ಇರ್ಬೋದು. ಸಪೋಸ್ ನೀವೇನಾದರೂ ಫೇರ್ ಇದ್ರಿ, ಬೆಳ್ಳಗಿದ್ರಿ ಅಂದಾಗ ನಿಮ್ಮ ಮುಖ, ನಿಮ್ಮ ಈ ಕೈಗಳೆಲ್ಲ ತುಂಬ ಈ ಫ್ಲಶ್ಡ್ ಔಟ್ ಥರ ಕೆಂಪು ಕಾಣಿಸ್ತಾ ಇರ್ಬೋದು. ಇವೆಲ್ಲ ಲಕ್ಷಣಗಳು
ರೋಗಗಳು ಹೈ ಹಿಮೋಗ್ಲೋಬಿನ್ ಇದ್ದಾಗ ಬರ್ತಾ ಇರ್ಬೋದು. ಸೊ ನಿಮಗೆ ಹೈ ಹಿಮೋಗ್ಲೋಬಿನ್ ಬಂತು ಆ್ಯಂಡ್ ಪ್ರತಿ ಸಲ ನೀವು ಟೆಸ್ಟ್ ಮಾಡ್ಕೊಂಡಾಗ ನೀವು ನೋಡ್ತಾ ಇದ್ದೀರಾ ನಿಮಗೆ ಹಿಮೋಗ್ಲೋಬಿನ್ ಯಾವಾಗೂ ಹೆಚ್ಚಿಗೆ ಬರ್ತಾ ಇದೆ ಅಂದಾಗ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋದಾಗ ಅವರು ಕೆಲವೊಂದು ಟೆಸ್ಟ್ಗಳನ್ನು ಹೇಳ್ತಾರೆ. ಒಂದು ಡೆಫಿನೆಟ್ಲಿ ನಿಮ್ಮ ಕಂಪ್ಲೀಟ್ ಬ್ಲಡ್ ಕೌಂಟ್, ಯಾವುದರಲ್ಲಿ ನಿಮ್ಮ RBC ಎಷ್ಟಿದೆ, ನಿಮ್ಮ ಹಿಮೋಗ್ಲೋಬಿನ್ನು, ಹಿಮ್ಯಾಟೋಕ್ರಿಟು, WBC, ಪ್ಲೇಟ್ಲೆಟು, ಇವುಗಳನ್ನೆಲ್ಲ ನಾವು ನೋಡ್ತೀವಿ. ಎರಡನೇದು ಎಕ್ಸ್ಟ್ರಾ ಟೆಸ್ಟ್ ಅಂತ ಹೇಳಿದರೆ ನಾನು ಹೇಳಿದೆ ಪಾಲಿಸೈಥೀಮಿಯಾ ವೇರಾ, ಅದರಲ್ಲಿ ಈ ಜೆನೆಟಿಕ್ ಮ್ಯೂಟೇಷನ್ಸ್ ಇರ್ತವೆ. ಸೊ JAK2 ಮ್ಯೂಟೇಷನ್ ಈ ರೀತಿ ಬ್ಲಡ್ ಟೆಸ್ಟ್ ಅನ್ನ ಹೇಳ್ಬೋದು. ಮೂಳೆ ಮಜ್ಜೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯೋ ಅಂತ ನೋಡಕ್ಕೆ. ಮೂರನೇದು ಆಕ್ಸಿಜನ್ ಸ್ಯಾಚುರೇಷನ್, ನಿಮ್ಮ ಬಾಡಿಯಲ್ಲಿ ಈ ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿದೆ ಅಂತ ನೋಡಕ್ಕೆ ಹೇಳ್ಬೋದು. ಎರಿಥ್ರೋಪೊಯೆಟಿನ್ ಅನ್ನುವಂಥ ಒಂದು ಹಾರ್ಮೋನಿನ ಟೆಸ್ಟ್ ಅನ್ನ ಹೇಳ್ಬೋದು. ಚೆಸ್ಟ್ ಎಕ್ಸ್ರೇ, CT ಇವುಗಳನ್ನ ಹೇಳ್ಬೋದು ನಿಮ್ಮ ಡಾಕ್ಟರ್ ಏನಾದರೂ ಸಸ್ಪೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ. ಈ ಹೈ ಹಿಮೋಗ್ಲೋಬಿನ್ ಏನಿರುತ್ತೆ ಇದರಿಂದ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗೋದ್ರಿಂದ, ಲೈಕ್ ಅದು ಬ್ಲಡ್ ಕ್ಲಾಟ್ಸ್ ಇರ್ಬೋದು, ಪ್ಯಾರಾಲಿಸಿಸ್ ಇರ್ಬೋದು, ಬ್ರೈನಲ್ಲಿ ಕ್ಲಾಟ್ ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಥವಾ ನಿಮಗೆ ಕಿಡ್ನಿ ಫೇಲ್ ಆಗೋದು, ಬಿಕಾಸ್ ಕಿಡ್ನಿ ಬ್ಲಡ್ ಸಪ್ಲೈ ಕಡಿಮೆ ಆಯಿತು ಅಂದಾಗ BP ಹೆಚ್ಚಿಗೆ ಆಗೋದು, ಹೈಪರ್ ಟೆನ್ಷನ್ ಆಗೋದು, ನಿಮ್ಮ ಸ್ಪ್ಲೀನ್ ದೊಡ್ಡದಾಗೋದು, ಇವೆಲ್ಲ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರೋದ್ರಿಂದ ಎಡಿಕ್ವೇಟ್ಲಿ ಟ್ರೀಟ್ ಮಾಡೋದು ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಟ್ರೀಟ್ಮೆಂಟ್ ಬೇಸಿಕಲಿ ಡಿಪೆಂಡ್ ಆಗತ್ತೆ ನಿಮಗೆ ಯಾವ ಕಾರಣದಿಂದ ಈ ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗಿದೆ ಅದನ್ನು ನಾವು ಟ್ರೀಟ್ ಮಾಡಬೇಕು. ಈಗ ನಿಮಗೆ ಸಪೋಸ್ ಬರೀ ಡಿಹೈಡ್ರೇಷನ್ ಇದ್ದ, ನೀವು ನೀರೇ ಹೆಚ್ಚಿಗೆ ಕುಡ್ದಿಲ್ಲ, ಅಥವಾ ನಿಮಗೆ ಬಹಳ ವಾಟರ್ ಲಾಸ್ ಆಗಿದೆ, ಆವಾಗ ಜಸ್ಟ್ ನಾವು ಈ ಹೈಡ್ರೇಷನ್ ಅನ್ನು ಮೇಂಟೈನ್ ಮಾಡಿದರೆ ನಿಮ್ಮ ಹಿಮೋಗ್ಲೋಬಿನ್ ನಾರ್ಮಲ್ ಬರುತ್ತೆ. ನಿಮ್ಗೆ ಏನಾದರೂ ಪಾಲಿಸೈಥೀಮಿಯಾ ಇತ್ತು, ಲೈಕ್ ನಾ ಹೇಳಿದೆ ಮೂಳೆ ಮಜ್ಜೆಯಲ್ಲೇ ಏನಾದರೂ ಈ ರೀತಿ ಕ್ಯಾನ್ಸರ್ ಥರ ಬಂತು ಅಂದರೆ ನಾವು ಆ ಕ್ಯಾನ್ಸರಿಗೆ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ನಿಮಗೆ ಕಿಡ್ನಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ಕಿಡ್ನಿಯಲ್ಲಿ ಟ್ಯೂಮರ್ ಎಕ್ಸೆಟ್ರಾ ಇತ್ತು ಅಂದರೆ ನಾವು ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ. ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ ಆ್ಯಂಡ್ ಅದರಿಂದ ಹಿಮೋಗ್ಲೋಬಿನ್ ಹೆಚ್ಚಿಗೆ ಆಗಿದೆ ಅಂದರೆ ನೀವು ಸ್ಮೋಕಿಂಗನ್ನು ನಿಲ್ಲಿಸಬೇಕಾಗತ್ತೆ. ನಿಮಗೆ ಈ ಪುಪ್ಪುಸದ ಯಾವುದೇ ರೋಗ ಇತ್ತು, ಅಸ್ತಮಾ ಅಥವಾ ಈ ಸ್ಲೀಪ್ ಎಪ್ನಿಯಾ ಈ ರೀತಿದೇನಾದರೂ ಇತ್ತು ಅಂದರೆ ನಾವು ಅದಕ್ಕೆ ತಕ್ಕ ಹಾಗೆ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಸೊ ಹಿಮೋಗ್ಲೋಬಿನ್ ಕಡಿಮೆ ಮಾಡಬೇಕು ಅಂದಾಗ ನಾವು ಯಾವ ಕಾರಣದಿಂದ ಹೀಗಾಗಿದೆ ಅದನ್ನು ಫಸ್ಟ್ ಪತ್ತೆ ಹಚ್ಚಬೇಕು ಆ್ಯಂಡ್ ಅದನ್ನು ಟ್ರೀಟ್ ಮಾಡಬೇಕು. ಆವಾಗ ಅದು ಆಟೋಮ್ಯಾಟಿಕಲಿ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ. ಓಕೆ, ಅದರ ಜೊತೆ ಡಾಕ್ಟರ್ಸ್ ಕೆಲವೊಂದು ಥಿಂಗ್ಸನ್ನು ನಿಮ್ಗೆ ಹೇಳ್ತಿರ್ತಾರೆ, ಲೈಕ್ ಫ್ಲೆಬಾಟಮಿ. ನಿಮಗೆ ಒಂದು 300 to 500 ml ಅಷ್ಟು ಬ್ಲಡ್ಡನ್ನು ಡೊನೇಟ್ ಮಾಡೋಕ್ಕೆ ಹೇಳ್ತಿರ್ತಾರೆ. ಸೊ ದ್ಯಾಟ್ ನಿಮ್ಮ ಬ್ಲಡ್ ಸ್ವಲ್ಪ ಹೋದಾಗ ನಿಮಗೆ ಅಲ್ಲಿರುವಂಥ ಪ್ರೆಷರ್ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲಿವರೆಗೆ ಇದನ್ನು ಡೊನೇಟ್ ಮಾಡಬೇಕು ಇವೆಲ್ಲ ಡಿಪೆಂಡ್ ಆಗುತ್ತೆ ನಿಮಗೆ ಯಾವ ಕಾರಣದಿಂದ ಈ ರೀತಿ ಆಗ್ತಾ ಇದೆ, ನಿಮ್ಮ ರಿಸ್ಕ್ ಎಷ್ಟು ಅಂತ. ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನ ನಿಮ್ಗೆ ಹೇಳ್ಬೋದು. ಸ್ಮೋಕ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಡೆಫಿನೆಟ್ಲಿ ಸ್ಮೋಕಿಂಗ್ ಅನ್ನ ಸ್ಟಾಪ್ ಮಾಡಕ್ಕೆ ಹೇಳ್ತಾರೆ. ನೀರನ್ನ ಹೆಚ್ಚಿಗೆ ಕುಡಿಯೋದು ಅದನ್ನ ಮೇಂಟೈನ್ ಮಾಡಕ್ಕೆ ಹೇಳ್ತಿರ್ತಾರೆ. ಎಕ್ಸಸೈಸೇ ಇಲ್ಲ, ಓವರ್ ವೇಟ್ ಇದ್ದೀರಾ, ಈ ರೀತಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇತ್ತು ಅಂದಾಗ ನಿಮ್ಮ ಜೀವನ ಶೈಲಿಯನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಕ್ಕೆ ಎಡಿಕ್ವೇಟ್ ಆಹಾರ ತಿನ್ನೋದು, ಎಕ್ಸಸೈಸ್ ಮಾಡೋದು ಇವುಗಳನ್ನ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ. ಎಕ್ಸಸ್ ವೇಟ್ ಇದ್ರೆ ಕಡಿಮೆ ಮಾಡ್ಕೊಳ್ಳಕ್ಕೆ ಹೇಳ್ತಾರೆ. ನೀವು ಹೆಚ್ಚಿಗೆ ಈ ಅಯರ್ನ್ ಸಪ್ಲಿಮೆಂಟ್ಸು, ಈ ಅಯರ್ನ್ ಟ್ಯಾಬ್ಲೆಟ್ಸು ಎಲ್ಲ ಎಕ್ಸ್ಟ್ರಾ ಬೇಡದಿದ್ದಕ್ಕಿಂತ ಹೆಚ್ಚಿಗೆ ತಿಂತಾ ಇದ್ದೀರಾ ಅಂದರೆ ಅದನ್ನ ಸ್ಟಾಪ್ ಮಾಡಕ್ಕೆ ಹೇಳ್ತಿರ್ತಾರೆ. ಬ್ಲಡ್ ಪ್ರೆಷರ್ ಇದೆ ಅಂದರೆ ಬ್ಲಡ್ ಪ್ರೆಷರನ್ನು ಟ್ರೀಟ್ಮೆಂಟ್ ತೆಗೆದುಕೊಳ್ಳಕ್ಕೆ, ಡಯಾಬಿಟಿಸನ್ನು ಕಂಟ್ರೋಲ್ ಮಾಡೋಕ್ಕೆ, ಹೆಚ್ಚಿಗೆ ಬೊಜ್ಜು ಇದೆ ಅಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಯಾಕಂದರೆ ಇವೆಲ್ಲವೂ ನಿಮ್ಮ ಬಾಡಿ ಮೇಲೆ ಎಕ್ಸ್ಟ್ರಾ ಲೋಡನ್ನು ಹಾಕ್ತಾ ಇರುತ್ತೆ ಅಲಾಂಗ್ ವಿತ್ ಹೆಚ್ಚಿಗೆ ಹಿಮೋಗ್ಲೋಬಿನ್. ಓಕೆ, ಬಹಳಷ್ಟು ಸಲ ಪೇಷಂಟ್ಸ್ ಕೇಳ್ತಿರ್ತಾರೆ ನಮಗೆ ಹಿಮೋಗ್ಲೋಬಿನ್ ಹೆಚ್ಚಿಗೆ ಇದೆ, ನಾವು ಯಾವ ಥರದ ಆಹಾರವನ್ನು ತಿನ್ನಬೇಕು ಅಂತ. ಯಾವುದೇ ಒಂದು ಪರ್ಟಿಕ್ಯುಲರ್ ಆಹಾರ ನಿಮ್ಮ ಹಿಮೋಗ್ಲೋಬಿನ್ ಅನ್ನ ಕಡಿಮೆ ಮಾಡೋದಿಲ್ಲ. ಬಟ್ ನೀವು ಒಂದು ಸಮತೋಲಿತ ಆಹಾರ ತೆಗೆದುಕೊಂಡ್ರಿ, ಹಣ್ಣು, ಹಂಪಲ, ತರಕಾರಿ ಇವುಗಳನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿದ್ರಿ, ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂತಹ ಇವೆಲ್ಲ ತಪ್ಪಲ್ ಪಲ್ಯ ಎಕ್ಸೆಟ್ರಾ ಇನ್ಕ್ಲೂಡ್ ಮಾಡಿದ್ರಿ ಅಂದಾಗ ಅದು ಓವರ್ ಆಲ್ ನಿಮಗೆ ಈ ಹೆಚ್ಚಿಗೆ ಹಿಮೋಗ್ಲೋಬಿನಿಂದ ಇರ್ಬೋದು ಅಥವಾ ಈ ಪ್ರೆಷರಿಂದ ಇರ್ಬೋದು ಆಗುವಂಥ ಡ್ಯಾಮೇಜನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ನೀರನ್ನು ಚೆನ್ನಾಗಿ ಕುಡಿಯೋದು, ಈ ಒಂದು ಸಮತೋಲಿತ ಆಹಾರ ತಿನ್ನೋದು ಅದು ಇಂಪಾರ್ಟೆಂಟ್ ಇರುತ್ತೆ ಹೊರತು ಒಂದು ಮ್ಯಾಜಿಕ್ ಆಹಾರದಿಂದ ಹಿಮೋಗ್ಲೋಬಿನ್ ಅನ್ನ ಕಡಿಮೆ ಮಾಡ್ಕೊಳಕ್ಕಾಗೋದಿಲ್ಲ. ಬೇಸಿಕಲಿ ನಿಮ್ಗೆ ಯಾವ ಕಾರಣದಿಂದ ಹಿಮೋಗ್ಲೋಬಿನ್ ಹೆಚ್ಚಿಗೆ ಇದೆ ಅದನ್ನ ನಾವು ಟ್ರೀಟ್ ಮಾಡಲೇಬೇಕು. ಕೆಲವೊಂದ್ಸಲ ಡಾಕ್ಟರ್ ನಿಮಗೆ ಆಸ್ಪಿರಿನ್ ಔಷಧಿಯನ್ನ ಹಾಕ್ತಾರೆ. ಯಾಕಂದ್ರೆ ನಿಮ್ಮ ಈ ರಕ್ತ ಏನಿದೆ
ತುಂಬ ಥಿಕ್ ಆಗಿಬಿಟ್ಟಿರತ್ತೆ, ದಪ್ಪಗಾಗ್ಬಿಟ್ಟಿರತ್ತೆ, ಅದು ಕ್ಲಾಟ್ ಆಗಿ ಹೋಗ್ಬಿಡಬಾರ್ದು, ಎಲ್ಲೂ ಅದು ರಕ್ತ ಹೆಪ್ಪಗಟ್ಬಿಡಬಾರ್ದು ಅಂತ ಆಸ್ಪಿರಿನ್ ಟ್ಯಾಬ್ಲೆಟನ್ನು ಕೊಡ್ತಾ ಇರ್ತಾರೆ. ಸೊ ಇವೆಲ್ಲವನ್ನ ಡಾಕ್ಟರ್ಸ್ ನಿಮಗೆ ಹೇಳ್ತಾ ಇರ್ಬೋದು ಟು ಟ್ರೀಟ್ ದ ಹೈ ಹಿಮೋಗ್ಲೋಬಿನ್. ಸೊ ಬೇಸಿಕಲಿ ಹೈ ಹಿಮೋಗ್ಲೋಬಿನ್ ಇತ್ತು ಅಂದಾಗ ಕಾರಣವನ್ನು ಪತ್ತೆ ಹಚ್ಚಿ ಆ್ಯಂಡ್ ಆ ಕಾರಣವನ್ನು ಟ್ರೀಟ್ ಮಾಡಿ. ಅದರ ಜೊತೆ ವೇಟ್ ಲಾಸ್ ಇರ್ಬೋದು, ನೀರನ್ನು ಕುಡಿಯೋದಿರ್ಬೋದು, ಸ್ಮೋಕಿಂಗ್ ಕ್ವಿಟ್ ಮಾಡೋದಿರ್ಬೋದು, ಐರನ್ ಸಪ್ಲಿಮೆಂಟ್ಸ್ ಈ ರೀತಿ ಟ್ಯಾಬ್ಲೆಟ್ಸನ್ನು ಹೆಚ್ಚಿಗೆ ತೆಗೆದುಕೊಳ್ಳದೆ ಇರೋದು, ಆ್ಯಂಡ್ ಒಂದು ಸಮತೋಲಿತ ಆಹಾರ ತೆಗೆದುಕೊಳ್ಳೋದು, ಆಸ್ಪಿರಿನ್, ಇವೆಲ್ಲವನ್ನು ನಿಮ್ಮ ಡಾಕ್ಟರ್ ಹೇಳ್ತಾ ಇರ್ತಾರೆ. ಅಲಾಂಗ್ ವಿತ್ ಫ್ಲೆಬಾಟಮಿ, ಬ್ಲಡ್ಡನ್ನು ಡೊನೇಟ್ ಮಾಡೋದು. ನೀವು ಕೆಲವೊಂದು ಥಿಂಗ್ಸ್ ಬಗ್ಗೆ ನಿಮಗೆ ತಿಳಿದಿರಬೇಕು. ಸಪೋಸ್ ನೀವು ಟೆಸ್ಟ್ ಮಾಡ್ಕೊಂಡು ನೋಡಿದಾಗ ಪ್ರತಿ ಸಲ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಬಂತು ಅಂದಾಗ ಯಾವುದಕ್ಕೂ ಒಂದ್ಸಲ ನಿಮ್ಮ ಡಾಕ್ಟ್ರನ್ನು ಭೇಟಿ ಹಾಕ್ಕೊಂಡು ಡಿಸ್ಕಸ್ ಮಾಡಿ. ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆನೇ ಇದೆ, ನಿಮಗೆ ಸಡನ್ನಾಗಿ ಚೆಸ್ಟ್ ಪೇನ್ ಬಂತು, ಅಥವಾ ನಿಮಗೆ ತಲೆ ತಿರುಗ್ದಂಗೆ ಆಗ್ತಾ ಇದೆ, ದೃಷ್ಟಿ ಮಂಜಾಗ್ತಾ ಇದೆ, ಚೆಸ್ಟ್ ಪೇನ್ ಬರ್ತಾ ಇದೆ, ಎದೆ ನೋವು ಬರ್ತಾ ಇದೆ, ಸಡನ್ಲಿ ನೀವು ಎಚ್ಚರ ತಪ್ಪಿ ಬಿದ್ದು ಹೋದ್ರಿ, ಇವೆಲ್ಲ ಆದಾಗ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟ್ರನ್ನು ಇಮಿಡಿಯೇಟ್ಲಿ ಭೇಟಿ ಆಗಲೇಬೇಕು. ಇವೆಲ್ಲ ಎಮರ್ಜೆನ್ಸಿ ಕಂಡೀಷನ್ಸ್ ಇರ್ತವೆ, ಕೆಲವೊಂದು ಕ್ಲಾಟ್ಸ್ ಆಗಿರ್ಬೋದು. ಸೊ ಈ ರೀತಿ ಲಕ್ಷಣಗಳನ್ನು ನಾನು ಏನು ಹೇಳಿದೆ, ಆ ರೀತಿ ಲಕ್ಷಣಗಳು ಸಡನ್ನಾಗಿ ಕೊಲ್ಯಾಪ್ಸ್ ಆಗೋದು, ವಿಷನ್ ಬ್ಲರ್ ಆಗೋದು, ಅಥವಾ ಎದೆ ನೋವು ಬರೋದು, ಶಾರ್ಟ್ನೆಸ್ ಆಫ್ ಬ್ರೆತ್, ಉಸಿರಾಟಕ್ಕೆ ಆಗದೆ ಇರೋದು, ಇವೆಲ್ಲ ಆದಾಗ ಒಂದ್ಸಲ ನಿಮ್ಮ ಡಾಕ್ಟ್ರನ್ನು ಭೇಟಿಯಾಗಿ, ಬಿಕಾಸ್ ಆಲ್ರೆಡಿ ನಿಮ್ಗೆ ಹೈ ಹಿಮೋಗ್ಲೋಬಿನ್ ಇದೆ ಆ್ಯಂಡ್ ಈ ರೀತಿ ಲಕ್ಷಣಗಳು ಕುಡ್ ಬಿ ಅ ಸೈನ್ ಆಫ್ ಎಮರ್ಜೆನ್ಸಿ. ಆ್ಯಂಡ್ ನಿಮ್ಮ ಹಿಮೋಗ್ಲೋಬಿನ್ ಹೆಚ್ಚಿಗೆ ಇದೆ ಅಂತ ಗೊತ್ತೇ ಇಲ್ಲ, ಬಟ್ ನಿಮಗೆ ಹೆಡೇಕ್ ಯಾವತ್ತೂ ಬರ್ತಾ ಇದೆ, ಅಥವಾ ನಿಮಗೆ ನಿಮ್ಮ ಇಚ್ಚಿಂಗ್ ಆಗ್ತಾ ಇದೆ, ನಿಮ್ಮ ಬಾಡಿಯಲ್ಲಿ ಎಲ್ಲ ಕಡೆ ಇಚ್ಚಿಂಗ್ ಆಗ್ತಾ ಇದೆ, ದೃಷ್ಟಿ ಕೆಲವೊಂದು ಸಲ ಮಂಜಾಗ್ತಾ ಇದೆ, ನಿಮಗೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ, ಎಷ್ಟೇ ಚೆನ್ನಾಗಿ ಊಟ ಎಕ್ಸೆಟ್ರಾ ಮಾಡಿದರೂ ನಿಮಗೆ ಸುಸ್ತಾಗ್ತಾ ಇದೆ, ಈ ರೀತಿ ಲಕ್ಷಣಗಳಿದ್ದಾಗ ಒಂದ್ಸಲ ನಿಮ್ಮ ಕಂಪ್ಲೀಟ್ ಬ್ಲಡ್ ಕೌಂಟ್ ಹಿಮೋಗ್ಲೋಬಿನನ್ನು ಟೆಸ್ಟ್ ಮಾಡಿಕೊಂಡು ನೋಡಿ. ಓಕೆ, ಸೊ that was all about treatment of high hemoglobin. Thank you so much for watching the video. Please like, share and subscribe the channel. Thank you.